ನಮಸ್ಕಾರ. ಬೆಂಗಳೂರು ಹತ್ತಿರ ಇರೋ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೋಬಳಿ ಕೇಂದ್ರ ಹೊಳವನಹಳ್ಳಿ ಗ್ರಾಮದ ನಡುವೆ ಶ್ರೀರಾಮನ ದೇವಾಲಯವಿದೆ. ಗರ್ಭಗುಡಿಯೊಳಗೆ ಸೀತೆ, ರಾಮ, ಲಕ್ಷ್ಮಣ ದೇವರ ಮೂರ್ತಿಗಳಿವೆ. ಈ ದೇವಸ್ಥಾನದಲ್ಲಿನ ಶ್ರೀರಾಮಚಂದ್ರ ಮೂರ್ತಿಯು ತುಂಬ ವಿಶೇಷವಾಗಿದೆ. ಶ್ರೀರಾಮದೇವರು ಚತುರ್ಭುಜನಾಗಿ ಶಂಖು ಚಕ್ರಗಳನ್ನು ಇಲ್ಲಿ ಧರಿಸಿದ್ದಾನೆ. ಈ ದೇವರು ತುಂಬಾ ವಿಶೇಷವಾಗಿ ವೈಕುಂಠ ರಾಮ ಅಂತ ಹೇಳಿ ಏನಕ್ಕೆ ಕರೀತಾರೆ ಅಂದ್ರೆ, ವಿಶೇಷವಾಗಿ ಶಂಕು ಚಕ್ರ ಮತ್ತೆ ಆಂಜನೇಯ ಇರೋದಿಲ್ಲ, ಅದಕ್ಕೋಸ್ಕರ ವೈಕುಂಠದಲ್ಲಿ ದರ್ಶನ ಈ ತರ ಕೊಟ್ಟಿರ್ತಾರೆ. ತುಂಬಾ ವಿಶೇಷವಾಗಿ ನೀವು ಏನ್ ಗಮನಿಸಬೇಕು ಅಂದ್ರೆ, ವಿಷ್ಣು ಎಲ್ಲ ಗರುಡ ಪೀಠದಲ್ಲಿ ಇರ್ತಾರೆ, ಇಲ್ಲಿ ವಿಶೇಷವಾಗಿ ಪದ್ಮ ಪೀಠದಲ್ಲಿದೆ. ಅದಾದ್ಮೇಲೆ ಶಂಕು ಚಕ್ರ ಇದೆ. ಮತ್ತೆ ರಾಮನಿಗೆ ಎಲ್ಲೇ ನೋಡಿದ್ರು ನೀವು 4-5 ಸಿಗೋದು ತುಂಬಾ ರೇರ್ ಆಗಿರುತ್ತೆ. ವಿಶೇಷವಾಗಿ ಶಂಕು ಚಕ್ರ, ಗದ, ಬಿಲ್ಲು, ಬಾಣ ಮತ್ತೆ ಗದೆ ಇದೆ. ಪಂಚಾಯತ ಸ್ತೋತ್ರದಲ್ಲಿ ಬರುತ್ತಲ್ಲ, ಆ ತರ ವಿಶೇಷವಾಗಿ ಮೂಡಿಸಿರುತ್ತಾರೆ. ಈ ದೇವಸ್ಥಾನದಲ್ಲಿ 1919ರಲ್ಲಿ ನೀವೇನ್ ಕ್ಯಾಮನಹಳ್ಳಿ ಹೋಗಿದ್ರೋ, ಆ ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ, ಅದು ವಾರದ ಪೂಜೆ ಆಗಿತ್ತು. ಆಗ 1919ರಲ್ಲಿ ಪ್ಲೇಗ್ ಅಂತ ಒಂದು ಕಾಯಿಲೆ ಬರುತ್ತೆ. ಆಗ ಬಂದಾಗ ರಾಜರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಜಾತ್ರೆ ನಿಲ್ಲಿಸಬೇಡಿ, ಊರ ಆಚೆ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲಿ ತಗೊಂಡೋಗಿ ಬ್ರಹ್ಮೋತ್ಸವ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ನೀವು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ದೇವರು ಉತ್ಸವ ಮೂರ್ತಿ ನೋಡಿದ್ರಲ್ಲ, ಅದು ಬಂದು ಇಲ್ಲಿದ್ದು. ಇಲ್ಲಿಂದ ನಾವು ಅಲ್ಲೋಗಿ 1919ರಲ್ಲಿ ಪ್ಲೇಗ್ ಬಂದಾಗ ನಾವು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಬ್ರಹ್ಮೋತ್ಸವ ನಿಂತೋಗ್ಬಿಡುತ್ತೆ. ನಿಂತೋದಾಗ 1922ರಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ರಾಜರೇ ಕೊಡ್ತಾರೆ. ಅದಾದ್ಮೇಲೆ ನಿಂತೋದ್ಮೇಲೆ ಅಲ್ಲಿ ಮಾತ್ರ ಬ್ರಹ್ಮೋತ್ಸವ ಆಗ್ತಾ ಇರುತ್ತೆ. ಅದಾದ್ಮೇಲೆ ಇಲ್ಲಿ ವಾರದ ಪೂಜೆ ಆಗುತ್ತೆ, ಅದನ್ನ ನಾವು ದಿನ ಮಾಡ್ತಿರ್ತೀವಿ. ಇಲ್ಲಿ ತುಂಬಾ ವಿಶೇಷವಾಗಿ ನೀವೇನ್ ನೋಡ್ಬೇಕು ಅಂತಂದ್ರೆ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇರ್ತಾರೆ. ಇಲ್ಲಿ ಏನಕ್ಕೋಸ್ಕರ ಆಂಜನೇಯ ಇಲ್ಲ ಅಂತಂದ್ರೆ, ವೈಕುಂಠದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮಾತ್ರ ಹೋಗ್ತಾರೆ, ಆಂಜನೇಯ ಹೋಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ವೈಕುಂಠ ರಾಮಸ್ವಾಮಿ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ಶ್ರೀರಾಮಚಂದ್ರ ದೇವರ ಮೂರ್ತಿಯು ದ್ವಿಬಾಹು ಆಗಿರುವುದು. ಆದರೆ ಹೊಳವನಹಳ್ಳಿಯ ಶ್ರೀರಾಮಚಂದ್ರನು 4 ಬಾಹುಗಳನ್ನು ಹೊಂದಿರುವ ಅಪರೂಪದ ಮೂರ್ತಿಯಾಗಿದೆ. ಅಲಂಕೃತ ಪ್ರಭಾವಳಿಯ ನಡುವೆ ಕಿರೀಟ, ಮಕಟವನ್ನು ಧರಿಸಿರುವ ಶ್ರೀರಾಮನು ಹಸನ್ಮುಖಿಯಾಗಿರುವನು. ಶ್ರೀರಾಮಚಂದ್ರನು ಧರಿಸಿರುವ ಪೀತಾಂಬರ, ಕೊರಳಿಗೆ ಧರಿಸಿರುವ ಹಾರ, ಭುಜಕೀರ್ತಿ, ಕೈಗೆ ಹಿಡಿದಿರುವ ಬಿಲ್ಲು, ಬಾಣಗಳು ಬಹಳ ಕಲಾತ್ಮಕವಾಗಿವೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ತಾಲೂಕು ಕೇಂದ್ರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ.